ಲವ್ ಇನ್ಶೂರೆನ್ಸ್ ಕಂಪ್ನಿ ಲೈಕ್ ಈ ಮೂವಿ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಮಿಶ್ರ ಅಭಿಪ್ರಾಯವನ್ನು ಪಡೆದುಕೊಂಡಿತ್ತು. ಇದರಲ್ಲಿ ಪ್ರದೀಪ್ ರಂಗನಾಥನ್ ಹಾಗೂ ಕೀರ್ತಿ ಶೆಟ್ಟಿ, ಎಸ್.ಜೆ. ಸೂರ್ಯ ಅವರು ನಟಿಸಿದ್ದರು. ಪ್ರದೀಪ್ ರಂಗನಾಥನ್ ಅವರ ಹಿಂದೆ ಬಂದಂಥ 3 ಮೂವಿ ಬ್ಲಾಕ್ ಬಸ್ಟರ್ಸ್. ಯಾಕೆಂದರೆ ಇದು ಲವ್ ಟುಡೇ ಆಗ್ಬೋದು, ಡಾರ್ಗನ್ ಆಗ್ಬೋದು, ಮತ್ತು ಡ್ಯೂಡ್ ಆಗಿರ್ಬೋದು, ಎಲ್ಲ ಬ್ಲಾಕ್ ಬಸ್ಟರ್ಸ್. ಡ್ಯೂಡ್ ಸ್ವಲ್ಪ ಕಡಿಮೆ ಕಲೆಕ್ಷನ್ ಮಾಡಿದರು. 3 ಮೂವಿ 100 ಕೋಟಿ ದಾಟಿವೆ. ಈ ಮೂವಿ ತುಂಬ ದೊಡ್ಡ ಬಜೆಟ್ ಹಾಕಿ ಮಾಡಿರ್ತಾರೆ. ಆದರೆ ಮೂವಿ ಕತೆ ಅಷ್ಟೊಂದು ಹಿಡಿತದಿಂದ ಇಲ್ಲದಿರೋ ಕಾರಣ ಥಿಯೇಟ್ರ್ಗಳಲ್ಲಿ ಫ್ಲಾಪ್ ಆಗಿರುತ್ತದೆ. ಮತ್ತು ತಮಿಳ್, ತೆಲುಗು 2 ಭಾಷೆಯಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಮಾಡಿರ್ತಾರೆ. ಕನ್ನಡದಲ್ಲಿ ಇರಲ್ಲ. ಈಗ ಅಮೆಜಾನ್ ಪ್ರೈಮಲ್ಲಿ ಕನ್ನಡದಲ್ಲಿ OTTಯಲ್ಲಿ ರಿಲೀಸ್ ಆಗಿದೆ. ಯಾರಾದರೂ ಥಿಯೇಟ್ರ್ಗಳಲ್ಲಿ ಮಿಸ್ ಮಾಡ್ಕೊಂಡವರು OTTಯಲ್ಲಿ ನೋಡ್ಬೋದು. ಕನ್ನಡದಲ್ಲಿ ಇದೆ. ಅದಕ್ಕೆ ಮೂವಿಲಿ ಇಷ್ಟ ಆಗೋದು ವಿಜುವಲ್ ಕ್ವಾಲಿಟಿ ಸಖತ್ತಾಗಿದೆ, ಮತ್ತು ಆ್ಯಕ್ಟಿಂಗ್ ಸೂಪರಾಗಿದೆ. ಮತ್ತು ಈ ಪ್ರದೀಪ್ ರಂಗನಾಥನ್ ಅವರ ಈ ಹಿಂದೆ ಬಂದಂಥ ಪರ್ಫಾರ್ಮ್ ಮಾಡಿರ್ತಾರಲ್ಲ, ಡಾರ್ಗನ್ ಆಗಿರ್ಬೋದು, ಲವ್ ಟುಡೇ ಆಗಿರ್ಬೋದು, ಮತ್ತು ಡ್ಯೂಡ್ ಆಗಿರ್ಬೋದು, ಆ ರೀತಿ ಪ್ರಿಪೇರಿಂಗ್ ಸ್ಪೇಸ್ ಇರಲ್ಲ ಪ್ರದೀಪ್ ರಂಗನಾಥನ್ ಅವರಿಗೆ. ಅಲ್ಲೇ ಸ್ವಲ್ಪ ಮತ್ತು ಕನೆಕ್ಟ್ ಆಗಲ್ಲ. ಯಾಕೆಂದರೆ ಪ್ರದೀಪ್ ರಂಗನಾಥನ್ ಕ್ಯಾರೆಕ್ಟ್ರಿಗೆ ಕನೆಕ್ಟ್ ಆಗಲ್ಲ. ಅದಕ್ಕೆ ಮೂವಿ ಸ್ವಲ್ಪ ಹಿಂದೆ ಉಳಿದಿದ್ದು. ಮತ್ತು OTTಲಿ ಇದೆ ಅಲ್ವಾ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೋಡಬೇಡಿ. ಪ್ರದೀಪ್ ರಂಗನಾಥನ್ ಅವರು ಹಿಂದೆ ಮೂವಿ ಎಲ್ಲ ಬ್ಲಾಕ್ ಬಸ್ಟರ್ ಆಗಿವೆಯಲ್ಲ, ಅದಕ್ಕೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದರೆ ಸ್ವಲ್ಪ ಡಿಸಪಾಯಿಂಟ್ ಆಗ್ತೀರ. ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದೇ ನೋಡಿ, ಇಷ್ಟ ಆಗುತ್ತೆ. ಕನ್ನಡದಲ್ಲಿ ಇದೆ. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಇದೇ ರೀತಿ OTTಲಿ ಯಾವುದಾದ್ರೂ ಮೂವಿ ರಿಲೀಸ್ ಆಗೋ ಹಂಗಿದ್ರೆ ಅಪ್ಡೇಟ್ ಮಾಡ್ತೀವಿ. ನಮ್ಮ ಚಾನಲ್ನ ಅಬ್ಸರ್ವ್ ಮಾಡ್ತಾಯಿರಿ. ಮತ್ತು ನಿಮ್ಗೆ ಯಾವುದಾದ್ರೂ ಮೂವಿ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ನಮ್ಮ ಚಾನಲ್ ಕಮೆಂಟ್ ಮಾಡಿ, ಆದಷ್ಟು ಬೇಗ ನಿಮ್ಗೆ ಅಪ್ಡೇಟ್ ಕೊಡ್ತೀವಿ. ಓಕೆ, ಬಾಯ್, ಮತ್ತೆ ಸಿಗೋಣ.